ಹಲೋ ವೀಕ್ಷಕರೇ, ನಾನೊಂದು ಪುಟ್ಟ ಕಥೆಯನ್ನು ಹೇಳುತ್ತೇನೆ, ಗಮನವಿಟ್ಟು ಕೇಳಿ. ರವಿ, ಅವನ ಹುಟ್ಟೂರು ಕರ್ನಾಟಕದ ಒಂದು ಚಿಕ್ಕ ಹಳ್ಳಿ. ಅವನ ತಂದೆ ಗದ್ದೆಯಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದರು. ತಾಯಿ ಮನೆ ಮನೆಗೆ ಹೋಗಿ ಮನೆ ಕೆಲಸ ಮಾಡುತ್ತಿದ್ದರು. ರವಿ ಬಾಲ್ಯದಿಂದಲೇ ತಿಳಿದ, ನಮ್ಮ ಮನೆಯೊಳಗೆ ಬಡತನ ಕೇವಲ ಹಣದ ಕೊರತೆ ಅಲ್ಲ, ಆದರೆ ಕನಸು ಕಾಣದವರ ಕಷ್ಟ. ಶಾಲೆಗೆ ಹೋಗೋದೇ ಕಷ್ಟ, ಪಾದರಕ್ಷೆ ಇಲ್ಲದ ಕಾಲು, ಹೊಟ್ಟೆ ತುಂಬ ತಿನ್ನದ ದಿನಗಳು. ಆದರೆ ಓದಿಗೆ ಆಸಕ್ತಿ, ದೊಡ್ಡ ಕನಸು. ಬಾಲ್ಯದಲ್ಲಿ ಬರುವ ಅಡ್ಡಿ ಅಡೆತಡೆಗಳನ್ನು ರವಿ ನಗುತ್ತಾ ಎದುರಿಸುತ್ತಿದ್ದ. ಅವನ ಮನಸ್ಸಿನಲ್ಲಿ ಒಂದೇ ಮಾತು, ನಾನು ಬಡವನಾಗಿ ಹುಟ್ಟಿದ್ದೇನೆ, ಆದರೆ ಬಡವನಾಗಿ ಸಾಯುವುದಿಲ್ಲ. ಹೈಸ್ಕೂಲ್ ಮುಗಿಸಲು ಅವನಿಗೆ ಹಣ ಇರಲಿಲ್ಲ. ಆದರೂ ರಾತ್ರಿ ಹೋಟೆಲ್ನಲ್ಲಿ ಕೆಲಸ ಮಾಡಿ ಹಗಲು ಶಾಲೆಗೆ ಹೋಗುತ್ತಿದ್ದ. ಮನೆಗೆ ಬಂದು ವಿದ್ಯುತ್ ಇಲ್ಲದ ಕಾರಣ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ. ಗ್ರಾಮದವರು ನಕ್ಕರು, ಈ ಬಡವನ ಮಗ ಓದಿ ಏನಾಗ್ತಾನೆ? ಆದರೆ ರವಿ ನಗುತ್ತಾ ಹೇಳಿದ, ನಗುವವರ ನಗುವಿಗೆ ಉತ್ತರ ಕೊಡೋದಿಲ್ಲ, ನಾನು ನನ್ನ ಸಮಯದಿಂದ ಉತ್ತರ ಕೊಡುತ್ತೇನೆ. PUC ಮುಗಿಸಿದ ನಂತರ ರವಿ ಬೆಂಗಳೂರಿಗೆ ಹೋದ. ಅಲ್ಲಿ ಕೆಲಸ ಮತ್ತು ಓದು ಎರಡನ್ನೂ ಸೇರಿಕೊಂಡ. ದಿನದಲ್ಲಿ ಹೋಟೆಲ್ನಲ್ಲಿ ಬಿರಿಯಾನಿ ಸರ್ವ್ ಮಾಡುತ್ತಿದ್ದ, ರಾತ್ರಿ ಓದುತ್ತಿದ್ದ. ಒಮ್ಮೆ ಆತನ ಹಾಸ್ಟೆಲ್ ಫೀಸ್ ಕೊಡಲು ಸಾಧ್ಯವಾಗಲಿಲ್ಲ. ಮಾಲೀಕ ಹೊರ ಹಾಕಿದ. ಆ ರಾತ್ರಿ ಬಸ್ ಸ್ಟ್ಯಾಂಡ್ನಲ್ಲಿ ನಿದ್ದೆ ಮಾಡಿದ. ಆ ರಾತ್ರಿ ಆಕಾಶದತ್ತ ನೋಡಿ ಹೇಳಿದ, ಒಂದು ದಿನ ನಾನು ನನ್ನದೇ ಮನೆ ಕಟ್ಟಿಕೊಂಡು ಬದಲಾಯಿತು. ಆತನ ಶಿಕ್ಷಕ ಗುರುದೇವರು ರವಿ ಓದಿನ ಆಸೆ ನೋಡಿ ಸಹಾಯ ಮಾಡಿದರು. ಉಚಿತ ತರಗತಿಗಳು ಕೊಟ್ಟರು. ರವಿ 100ಕ್ಕೆ 97 ಅಂಕ ಪಡೆದ. ಆ ಫಲದಿಂದ ಸರ್ಕಾರಿ ಕಾಲೇಜಿನಲ್ಲಿ ಉಚಿತವಾಗಿ ಸೀಟು ಸಿಕ್ಕಿತು. ಕಾಲೇಜಿನಲ್ಲಿ ಎಲ್ಲರೂ ಆಂಗ್ಲ ಭಾಷೆಯಲ್ಲಿ ಮಾತನಾಡುತ್ತಿದ್ದರು. ರವಿಗೆ ಅಂಜಿಕೆ, ನಾನು ಗ್ರಾಮದಿಂದ ಬಂದವ, ನನ್ನ ಮಾತು ನಗೆಗಾಸಾಗುತ್ತದೆ. ಆದರೆ ಆತ ಹಿಂಜರಿಯಲಿಲ್ಲ. ರಾತ್ರಿ ಕನ್ನಡ ಪುಸ್ತಕದ ಜೊತೆಗೆ ಆಂಗ್ಲ ವ್ಯಾಕರಣ ಓದಿ ಅಭ್ಯಾಸ ಮಾಡಿದ. ಒಂದು ದಿನ ಕಾಲೇಜಿನಲ್ಲಿ ಸ್ಪೀಚ್ ಸ್ಪರ್ಧೆ ಇತ್ತು. ಅಲ್ಲಿ ರವಿಗೆ ಮೈಕ್ ಹಿಡಿದು ನೇರವಾಗಿ ಹೇಳಿದ, ರವಿ, ನಾನು ಬಡವನಾಗಿ ಹುಟ್ಟಿದ್ದೇನೆ, ಅದು ನನ್ನ ತಪ್ಪಲ್ಲ. ಆದರೆ ಬಡವನಾಗಿ ಬದುಕಿ ಸಾಯುವುದಾದರೆ ಅದು ನನ್ನ ತಪ್ಪು. ಅದಕ್ಕಾಗಿಯೇ ನಾನು ಹೋರಾಡುತ್ತೇನೆ. ಎಲ್ಲ ಮೌನಗೊಂಡು ನಂತರ ಚಪ್ಪಾಳೆ ತಟ್ಟಿದರು. ಅವನ ಮಾತು ಎಲ್ಲರ ಹೃದಯ ಮುಟ್ಟಿತು. ಕಾಲೇಜು ಮುಗಿಸಿದ ರವಿ ಕಂಪ್ಯೂಟರ್ ತರಬೇತಿ ತೆಗೆದುಕೊಂಡ. ಆತ ಮೊದಲ ವೇತನ ಪಡೆದಾಗ ತಾಯಿಗೆ ಚಪ್ಪಲಿ ತಂದ. ತಾಯಿಯ ಕಣ್ಣಲ್ಲಿ ಕಣ್ಣೀರು, ಹೆಮ್ಮೆಯ ಕಣ್ಣೀರು. ಕಾಲ ಕಳೆದಂತೆ ಆತ ತನ್ನದೇ ಸಣ್ಣ ಕಂಪನಿಯನ್ನು ಶುರು ಮಾಡಿದ. ಅಲ್ಲಿ ಹಳ್ಳಿಯಿಂದ ಬಂದ ಬಡ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಕೊಡಲು ಪ್ರಾರಂಭಿಸಿದ. ಅವನ ಉದ್ದೇಶ, ನಾನು ಬದಲಾದಂತೆ ಮತ್ತೊಬ್ಬರ ಬದುಕು ಬದಲಾಗಬೇಕು. ರವಿ ಈಗ ದೊಡ್ಡ ಉದ್ಯಮಿ, ಆದರೆ ಇನ್ನೂ ತನ್ನ ಹಳ್ಳಿಗೆ ಪ್ರತಿ ತಿಂಗಳು ಹೋಗುತ್ತಾನೆ. ಅವನು ಹೇಳುವ ಮಾತು, ಬಡತನ ಒಂದು ಪರಿಸ್ಥಿತಿ, ಅದು ಶಾಶ್ವತವಲ್ಲ. ಹೋರಾಟ ಮಾಡಿದರೆ ಬದಲಾವಣೆ ಖಂಡಿತ ಸಾಧ್ಯ. ಅವನ ಜೀವನದಿಂದ ನಾವು ಕಲಿಯಬೇಕಾದ ಪಾಠ, ಹುಟ್ಟಿನ ಪರಿಸ್ಥಿತಿ ನಮ್ಮ ಕೈಯಲ್ಲಿಲ್ಲ, ಆದರೆ ಬದುಕಿನ ಬದಲಾವಣೆ ನಮ್ಮ ಕೈಯಲ್ಲಿದೆ. ಕನಸು, ಶ್ರಮ, ನಂಬಿಕೆ ಈ ಮೂರೂ ಇದ್ದರೆ ಬಡತನದ ಗೋಡೆಯನ್ನೇ ಒಡೆದು ಯಶಸ್ಸಿನ ಬಾಗಿಲು ತೆರೆಯಬಹುದು. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್ ಮೈ ಡಿಯರ್ ಆಡಿಯನ್ಸ್.